ಬಟ್ ಆತ್ಮಸಾಕ್ಷಿ ಅವ್ರಿಗೆ ಬಿಡೋದಾ ಸರ್? ಜೈಲಲ್ಲಿ ಇದೆಲ್ಲ ಸಿಗುತ್ತೆ ಅನ್ನೋದಾದ್ರೆ ಮತ್ತೆ ಜೈಲು ಯಾಕೆ ಅಂತ ಸರ್. ಈಗ ಮಾನವ ಹಕ್ಕು ಆಯೋಗ ಏನಿದೆ, ಮಾನವ ಹಕ್ಕು ಆಯೋಗ, ಈಗ ಒಬ್ಬ ಮನುಷ್ಯ ತಪ್ಪು ಮಾಡಿ ಜೈಲಿಗೆ ಬಂದ ಮೇಲೆ ಅಂದರೆ ಅವನಿಗೆ ಜೈಲಿಗೆ ಕಳಿಸ್ತೀವಿ. ಜೈಲಿಗೆ ಕಳಿಸೋದೇ ಒಂದು ಪನಿಷ್ಮೆಂಟು. ಅವನಿಗೆ ಒಂದು ಸತಿ ಪನಿಷ್ಮೆಂಟ್ ಆಯಿತು ಅಂದರೆ ಮತ್ತೆ ಮಾನವನಿಗೆ ಏನೇನು ಸೌಲಭ್ಯ ಇದೆ ಆ ಸೌಲಭ್ಯನೆಲ್ಲ ಕೊಡಬೇಕು ಅಂತ ಹೇಳಿ ಮಾನವ ಹಕ್ಕುಗಳ ಆಯೋಗ ಡಿಸೈಡ್ ಮಾಡಿದ್ದಾರೆ. ಆದ್ದರಿಂದ ಅವನಿಗೆ ಹೊರಗಡೆ ಬರೋದಕ್ಕೆ ಫ್ರೀಡಮ್ ಇಲ್ಲ, ಅಥವಾ ಮಾತಾಡೋದಕ್ಕೆ ಸ್ವಲ್ಪ ಸ್ಪೀಚ್ ಫ್ರೀಡಮ್ ಇರೋದಿಲ್ಲ. ಅದು ಬಿಟ್ಟರೆ ಜೈಲಿನಲ್ಲಿ ಅವನಿಗೆ ಅವನ ದಿನನಿತ್ಯದ ಅವನಿಗೆ ಬೇಕು ಬೇಡಗಳಿಗೆ ಕ್ಯಾಂಟೀನ್ ಇದೆ, ಅದೇ ಕಾಫಿ ಟೀ, ಕೂತ್ಕೊಂಡು 4 ಜನದ ಜೊತೆ ಕೂತ್ಕೊಂಡು ಕಾಫಿ ಟೀ ಸಿಗರೇಟ್ ಸೇದೋದು ಅದು ದೊಡ್ಡ ತಪ್ಪಲ್ಲ. ಹೊರಗಡೆನೂ ಎಲ್ಲ ಕೂತ್ಕೊಳ್ತಾರೆ. ಇವರು ಜೈಲಿನಲ್ಲಿ ಕೂತ್ಕೊಂಡಿರೋದನ್ನೇ ಜನ ದೊಡ್ಡದು ಮಾಡ್ತಾ ಇದ್ದಾರೆ ಅಷ್ಟೇ. ಕ್ಯೂರಿಯಾಸಿಟಿ ಎಲ್ರಿಗೂ ಏನಪ್ಪ ಅಂತಂದರೆ, ಈಗ ಹೊಸದಾಗಿ ಅಲ್ಲಿ ಮಹಿಳಾ ಕೈದಿಗಳನ್ನು ಕೂಡ ಭೇಟಿ ಆಗ್ಬೋದು ಅಂತ ಸಾಧ್ಯ ಇದೆಯಾ ಸರ್? ಹಾಂ, ಇದೆ. ಹೆಂಗೆ ಮಹಿಳಾ ಕೈದಿಗಳಂದರೆ, ಈಗ ಗಂಡ ಹೆಂಡ್ತಿರೋ ತಪ್ಪು ಮಾಡಿ ಒಳಗಡೆ ಹೋಗಿರ್ತಾರೆ ಇಬ್ಬರೂ. ಮತ್ತು ಕೋ ಅಕ್ಯೂಸಡ್ಸ್ ಯಾರು ಇರ್ತಾರಲ್ಲ, ಕೋ ಅಕ್ಯೂಸಡ್ಸು, ಈಗ ಪವಿತ್ರ ಗೌಡ ಹೋಗಿದ್ದಾರೆ, ದರ್ಶನ್ ಹೋಗಿದ್ದಾರೆ. ಈಗ ಪವಿತ್ರ ಗೌಡ ನಾನು ದರ್ಶನ ನೋಡಬೇಕು ಅಂದರೆ ವಾರಕ್ಕೆ ಒಂದು ಸತಿ ಬೇಕಾದ್ರೆ ಒಳಗಡೆ ಒಂದು ಅಪ್ಲಿಕೇಶನ್ ಅರ್ಜಿ ಹಾಕಿ ನೋಡ್ಬೋದು ಅವರು. ಯಾಕಂದರೆ ಕೋ ಅಕ್ಯೂಸ್ಡ್ ಒಬ್ಬರೊಬ್ಬರು ಕೇಸ್ ಬಗ್ಗೆ ಮಾತಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆ ಥರ ಅವರು ಫಸ್ಟೇ ಅದು ಬರೆಸಿ ನಾನು ನಮ್ಮ ಕೋ ಅಕ್ಯೂಸ್ಡ್ ಆಗಿರೋರನ್ನ ನೋಡ್ಬೋದು ಅಂತ ಮಾತಾಡ್ಬೋದು. ಮತ್ತು ತಾಯಿಗೆ ಮಗ ಬಂದಿರ್ತಾನೆ, ಗಂಡ ಹೆಂಡ್ತಿರು ಬಂದಿರ್ತಾರೆ, ಈ ಥರಗಳಿಗೆಲ್ಲ ಅವಕಾಶ ಇದೆ ಅಲ್ಲಿ. ಅಧಿಕೃತ ಅಲ್ಲ ಸರ್, ಅನಧಿಕೃತವಾಗಿ ಭೇಟಿ ಆಗ್ಬೋದು ಸರ್. ಅಧಿಕೃತವಾಗಿ ನಾನು ಹೇಳ್ತಾ ಇರೋದು, ಅಧಿಕೃತವಾಗಿ ಮಾತಾಡೋದು ಹೆಂಗೆ ಅಂದರೆ, ಒಳಗಡೆ ಇಬ್ಬರು, ಈಗ ಗಂಡ ಹೆಂಡ್ತಿರು ಇಬ್ಬರು ಒಟ್ಟಿಗೆ ಹೋಗಿರ್ತಾರೆ. ಈಗ ಗಂಡ ಹೆಂಡ್ತಿರು ಮಾತಾಡೋದಿಲ್ಲಿ, ಈಗ ಗಂಡ ಅವ್ರಿಗೊಂದು ಸಪ್ರೇಟ್ ಪ್ಲೇಸ್ ಮಾಡಿರ್ತಾರೆ. ಅಂದರೆ ಎಲ್ಲ ಸಾರ್ವಜನಿಕವಾಗಿ ಎಲ್ಲರನ್ನೂ ಯಾರ್ಯಾರು ಒಂದು ಲೀಸ್ಟ್ ಮಾಡ್ತಾರೆ. ಮಂಗಳವಾರ, ಪ್ರತಿ ಮಂಗಳವಾರನೋ ಪ್ರತಿ ಬುಧವಾರನೋ ವಾರಕ್ಕೆ ಅರ್ಧ ಗಂಟೆ ಅವರು ಕೂತ್ಕೊಂಡು ಮಾತಾಡ್ಬೋದು. ಅದಕ್ಕೊಂದು ಬುಕ್ನಲ್ಲಿ ಎಂಟ್ರಿ ಮಾಡ್ಕೊಳ್ತಾರೆ. ಇವರು ನನ್ನ ಸ್ನೇಹಿತ, ಇವರು ನನ್ನ ಗಂಡ, ಇವರು ನನ್ನ ತಮ್ಮ, ಈ ಥರ ಅವರ ಸಂಬಂಧಗಳನ್ನ ಹೇಳಿದ ಮೇಲೆ ಸರಿ ಅದನ್ನು ಒಬ್ಬರು ಜೈಲರ್ ವೆರಿಫೈ ಮಾಡ್ತಾರೆ. ಇವ್ರಿಗೆ ಅವ್ರ ಸಂಬಂಧ ಆಗಬೇಕಾ, ಅವ್ರಿಗೆ ಯಾವ ಕೇಸಲ್ಲಿ ಬಂದಿದ್ದಾರೆ ವೆರಿಫೈ ಮಾಡಿ ಓಕೆ ನೀವು ಮಾತಾಡ್ಬೋದು ಅಂತಾರೆ. ಎಲ್ಲ ಸಾರ್ವಜನಿಕವಾಗಿ ಮೇಯ್ನ್ ಗೇಟಲ್ಲಿ ಕುಂಡಿಸಿ ಮಾತಾಡಿಸ್ತಾರೆ. ಈಗ ಸರ್ ಮೊಬೈಲ್ ಕಾಲ್ ಮಾಡಿದ್ರಲ್ಲ ಸರ್, ವಿಡಿಯೋ ಕಾಲ್ ಮಾಡಿದ್ರಲ್ಲ, ಆ ಥರದಲ್ಲಿ ಅನಧಿಕೃತವಾಗಿ ಅವರಿಬ್ಬರು ಭೇಟಿಯಾಗ್ಲಿಕ್ಕೆ ಅವಕಾಶ ಇರ್ತದೆ? ಆ ಥರ ಇಲ್ಲ. ಅವರೇ ಸಪ್ರೇಟಾಗಿ ಒಂದೇ ರೂಮಲ್ಲಿ ಕೂತ್ಕೊಂಡು ಮಾತಾಡೋದಿಲ್ಲ. ಅವ್ರೇನಾದರೂ ಮಾತಾಡಬೇಕಂದ್ರೆ ಒಬ್ಬರು ಆಫೀಸರ್, ಲೇಡಿ ಆಫೀಸರ್ಗೆ ಒಬ್ಬರು, ಈಗ ಫಾರ್ ಎಕ್ಸಾಂಪಲ್ ಪವಿತ್ರ ಗೌಡ ಮಾತಾಡಬೇಕು ಅಂದರೆ ಅಥವಾ ದರ್ಶನ್ ಮಾತಾಡಬೇಕಂದ್ರೆ ದರ್ಶನ್ ಜೊತೆ ಒಬ್ಬರು ಅವ್ರ ಇನ್ಚಾರ್ಜ್ ಒಬ್ಬರು ಆಫೀಸರ್ ಇರ್ತಾರೆ, ಜೈಲರ್. ಆ ಪವಿತ್ರ ಗೌಡವರು ಫೀಮೇಲ್ ಜೈಲರ್, ಅವರಿಬ್ಬರು ಜೊತೆಗೆ ಬರ್ತಾರೆ. ಅವ್ರನ್ನ ಕರ್ಕೊಂಡು ಮುಂದ್ಗಡೆ ಎದುರು ಕೂತ್ಕೊಂಡು ಮಾತಾಡಿಸ್ತಾರೆ. ಅಧಿಕಾರಿಗಳಿಗೆ ಗೊತ್ತಿಲ್ಲಂತೆ ಮೊಬೈಲ್ನಲ್ಲಿ ಒಳಗಡೆಯಿಂದ ಹೊರಗಡೆ ಕಾಲ್ ಮಾಡೋರು ಅಧಿಕಾರಿಗಳನ್ನ ಅಡ್ಜಸ್ಟ್ ಮಾಡ್ಕೊಂಡು ಒಳಗಡೆ ಮಾತಾಡೋಕ್ಕೂ ಸಾಧ್ಯತೆ ಇದೆಯಾ ಅಂತ? ಆ ಥರ ಕಾನೂನಲ್ಲಿ ಯಾವುದೂ ಅವಕಾಶ ಇಲ್ಲ. ಹಿಂಗೆ ನೀವು ಹೇಳಿದ್ರಲ್ಲ, ಈಗ ಒಳಗಡೆ ಫೋನ್ ಅಂತೂ ಹೋಗಿದೆ. ಅದು ಯಾವ ಥರ ಹೋಗಿದೆ, ಅದು ಕದ್ದು ಹೋಗಿರ್ಬೋದು, ಇಲ್ಲ ಯಾರ್ದೋ ಏನೋ ಚಿತಾವಣೆಯಿಂದಲೂ ಹೋಗಿರ್ಬೋದು. ಈಗ ಅವರು ಮಾತಾಡಿದ್ದನ್ನು ತುಂಬ ದೂರದಿಂದ ತೊಗೊಂಡಿದ್ದಾರೆ ಅವರು. ಯಾಕಂದರೆ ಅವರು ಮಾತಾಡಿರೋದು ಕೂತ್ಕೊಂಡಿರೋ ಪ್ಲೇಸ್ ಇದೆಯಲ್ಲ, ಕ್ಯಾಮ್ರಾ ನೋಡಿದ್ರೆ ನಮಗೆ ಅವರು ಆಫೀಸ್ ಸ್ವಲ್ಪ ದೂರದಿಂದ ಆ ಫೋಟೋ ತೆಗೆದುಕೊಂಡಿರೋದು ದರ್ಶನ್ಗೆ ಗೊತ್ತಿಲ್ಲ, ಅಲ್ಲಿ ಕೂತ್ಕೊಂಡಿರೋ ಯಾವ ಗ್ರೂಪ್ಗೂ ಗೊತ್ತಿಲ್ಲ. ಹಂಗೆ ತೆಗ್ದು ಅವ್ರಿಗೆ ಆಗದಿರೋ ಒಬ್ಬ ವ್ಯಕ್ತಿ ಹೊರಗಡೆ ಕಳಿಸಿರ್ತಾನೆ. ಬಟ್ ಅದೇ ರೀತಿ ಒಬ್ಬ ರೌಡಿ ಶೀಟರ್ ಮೊಬೈಲ್ನಲ್ಲಿ ದರ್ಶನ್ ಅವರು ಹೊರಗಡೆ ಇರೋ ವ್ಯಕ್ತಿಗೂ ಕೂಡ ಕಾಲ್ ಮಾಡಿ ಮಾತಾಡಿದ್ದಾರೆ ಸರ್, ವಿಡಿಯೋ ಕಾಲ್ ಮಾಡಿ. ಸಾಧ್ಯತೆ ಇದೆಯಾ ಅಂತ? ಈಗ ಸರ್, ಜೈಲು ಒಳಗಡೆ ಮೊಬೈಲ್ ಬಂದ ಮೇಲೆ ಅದು ರೌಡಿ ಶೀಟರ್ದೋ ಅಥವಾ ಆರ್ಡಿನರಿ ಪ್ರಿಸ್ನರ್ದೋ ಗೊತ್ತಿಲ್ಲ. ಒಂದು ಮೊಬೈಲ್ ಸಿಕ್ಕಿದೆ, ಹೊರಗಡೆ ಅವನಿಗೆ ಮಾತಾಡಿಸ್ಬೇಕು ಅಂತ ಹೇಳಿ ಮಾತಾಡಿಸಿ ಅವರೇನೋ ತಮ್ಮ ಇದನ್ನು ಬಿಲ್ಡಪ್ ಮಾಡ್ಕೊಳ್ಳೋದಕ್ಕೆ ನಮ್ಮವ್ರಿಗೆ ಹಾಯ್ ಹೇಳಿ ಅಣ್ಣ ನಿಮ್ಮ ಬಗ್ಗೆ ಕೇಳ್ತಾನೆ, ಅಥವಾ ನಾನು ದರ್ಶನ್ ಜೊತೆ ಇದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೋ, ಅಥವಾ ದರ್ಶನ್ನು ನಾವು ಭಾರಿ ಕ್ಲೋಸ್ ಆಗಿದ್ದೀವಿ ಅಂತ ಸಮಾಜಕ್ಕೆ ಗೊತ್ತಾಗಬೇಕು ಅಂತಲೂ ಮಾಡಿರ್ತಾರೆ. ಆದರೆ ಅದು ಈ ಥರದ್ದೆಲ್ಲ ವೈರಲ್ ಆಗುತ್ತೆ ಅಂತ ದರ್ಶನಕ್ಕೆ ಗೊತ್ತಿಲ್ಲ. ಯಾಕಂದರೆ ಈ ಥರದ್ದೆಲ್ಲ ಆಗುತ್ತೆ ಜೈಲಿನಲ್ಲಿ, ನಾನೊಬ್ಬ ಸೆಲೆಬ್ರಿಟಿ ಅಂತ ಅವರು ತಿಳ್ಕೊಂಡಿರ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.